ಇವತ್ತಿನ ದಿವಸ ಬ್ಯಾಟ್ರಿ ಕಿಲಿಯಾಕಬೇಕಾದ್ರೆ ಈಗ ಇವತ್ತಿಗೆ 3-4 ತಿಂಗಳ ಬ್ಯಾಟ್ರಿ ಬಂದಾಗ ಕರ್ಕೊಂಡು ಬಂದಾಗೆ ಈ ಬ್ಯಾಟ್ರಿ ಬಿರೇಶ್ವರ ಬ್ಯಾಟ್ರಿ ಎಲ್ಲ ಉಳಿದು ಬ್ಯಾಟ್ರಿ ಬಿಲ್ ಎಲ್ಲ ಕ್ಲಿಯರ್ ಕೊಟ್ಟಾರೋ ಈ ಬ್ಯಾಟ್ರಿ ಕೈ ರೈತರು ಬಿಲ್ ಕೊಡಾಕ್ ದನಿಸ್ಯಾರೋ ಈ ಟ್ಯಾಕ್ಟರ್ದವ್ರು ಗ್ಯಾಂಗ ಮತ್ತು ಗಾಡಿ ಲೇಬರ್ ಪಗಾರ ಇನ್ನೊಂದು ತಕ್ಕ ಇಟ್ಕೊಂಡಾರೋ ಕೊಡೋತಕ್ಕ ಬಾಗಿಲ ತೆಗಿಯಂಗಿಲ್ಲ ಮತ್ತು ಯಾವ ಇನ್ನು ಮುಂದೆ ಬ್ಯಾಟ್ರಿ ಚಾಲೂ ಮಾಡ್ಬೇಕಾದ್ರೆ ಕರೆಕ್ಟ್ ಬಿಲ್ ಕೊಡ್ತಂದ್ರೆ ಚಾಲೂ ಮಾಡಲಿ ಇದಕ್ಕೆ ಮುಂದಿನ ವರ್ಷ ಬ್ಯಾಟ್ರಿ ಬಂದ್ ಮಾಡ್ಬೇಕಂತ ಹೇಳಕ್ಕೆ ಎಲ್ಲರೂ ಕೂಡ ಇಚ್ಛೆ ಪಡ್ತೀವಿ. ಒಂದೊಂದು ತಿಂಗಳು ಚಾಲು ಇದ್ದಾಗಿಂದ್ರೆ ಒಂದೊಂದು ತಿಂಗಳು ತೋಡನೆ ಪಗಾರ ಇಟ್ಕೊಂಡಾರ ಏನಾದ್ರು ಬಿಟ್ಟಿಲ್ರಿ ನಾಳೆ ಬಿಡ್ತೀವಿ ಇನ್ನು ಬಿಡ್ತೀವಿ ಅದು 2 ತಿಂಗಳ ಹತ್ರ ಇದನ್ನ ಹೇಳಿ ಬರೀ ನಾವು ಎಡ್ತಾಕ್ ಇಲ್ಲಿ ಸಗಾಯಿ ಹೋಯ್ತು ನಮ್ಗೆ. ಇಲ್ಲ ನಿನ್ನಿನ ದಿವಸ ನಾ ಬಂದಿಲ್ಲಿ ಬ್ಯಾಟ್ರಿ ಕೇಳಿದ್ರೆ ನಾಳೆ 1 ಗಂಟೆಗೆ ನಿನ್ನೆ 1 ಗಂಟೆ ಸಂಜೆ 4 ಗಂಟೆ ತನಕ ಇವತ್ತು ಮಧ್ಯಾಹ್ನ 1 ಗಂಟೆ ತನಕ ಎಲ್ಲ ಬಿಲ್ ಕ್ಲಿಯರ್ 24 ಕೋಟಿ ರೂಪಾಯಿ ಐತಿ ಬಿಲ್ ಕೊಡ್ತೇವೆ ನೀನು ಹೇಳಿ ನಮ್ಗೆ ಮಾತು ಕೊಟ್ಟರು ಪಾಟೀಲ್ ಸರ್ ಫೋನ್ ಹಚ್ಚಿ ಮಾತಾಡಿ ನೀನು ಬಂದಿವ್ರಿ ಈ ಒತ್ತಾಡಿಗೆ ರೈತರ ಸಂಬಂಧ 4 ಸಲ ಬಂದ ನೀನು ಬ್ಯಾಟ್ರಿಗೆ ನಾ ಈಗ ವಾರದಾಗ ಈಗ ಮಾನ್ಯ ರೈತ ಸಂಘ ಆಗೈತೆ 5ನೇ ತಾರೀಕು ಎಷ್ಟೊತ್ತಿದ್ರು ಪಾಸ್ ಮಾಡ್ತೀವಿ ಅಂತ ಹೇಳ್ಯಾರ ನಮ್ಗೆ 23 ಲಕ್ಷದವ್ರು ನಮ್ಮ ಒಬ್ಬೊಬ್ರು ₹1 ಹಾಕಿಲ್ರಿ ಇವರು. ಇಲ್ಲಿ ಯಾರು ನಿಮ್ಗೆ ಸಾಹೇಬ್ಗಳು ಭೇಟಿಯಾದ್ರಿ ಯಾ ಸಾಹೇಬ್ಗಳು ನಮಗೂ ಏನು ಹಚ್ಕೋವಾರ ಅವ್ರು ಸಾಹೇಬ್ಗಳು ಮಾಡತ್ತಾರ್ರಿ. ಏನೈತಿ ಇನ್ನೊಂದು ಹೋಗಿಲ್ಲ ನಾನು ಬಟ್ ಪರಿಸ್ಥಿತಿ ಹೆಂಗಾಗಿದೆ ನಿನ್ನ ಒಂದು ಸಕ್ರಿ ಮರ ಒಂದು 30 ಕೋಟಿ ರೂಪಾಯಿ ನಾಳೆ ಜಮಾ ಆಗ್ತಾವ ನಾಳಿಂದ ಚಾಲು ಮಾಡಿದ್ರೆ ಒಂದು 2-3 ದಿವಸ ಮುಗಿದ ಪೇಮೆಂಟ್. ನೀವು ನಾಳೆ ಅಂದ್ರೆ ನಮ್ಗೆ ಇವತ್ತು ಕ್ಯಾನ್ಯವ್ರು ಬಂದು ಮನೆ ಮುಂದೆ ಕೂತಾರ ಅವ್ರಿಗೆ ಇಲ್ಲ ಸರ್ಕಾರ ಸಾಹೇಬ್ ಒಂದ್ ವಾರ ಹತ್ರ ನಮ್ಗೆ ಇಲ್ಲೇ ಹಾಟಿ ಸಾಕಷ್ಟು ತೊಂದರೆ ಆಗಿದೆ. ಹೆಂಗ ಏನ್ ಮಾಡಿ ಅವ್ರ ಕಬ್ಬ ಕಡಿಯಾಕ ಬರ್ತಂದ್ರ ನಾವು ಈಗ ಇನ್ನ 3 ದಿವಸ ಬಿಟ್ಟು ಹೇಳ್ರಿ ಸರ್ ಅವ್ರಿಗೆ ಹೇಳ್ರಿ ನಿಮ್ಗೆ ಮಾಲಕರಿಗೆ ನಿಮ್ಮ ಲೇಬರ ನಾವು ರೈತರ ಎಲ್ಲರೂ ಕೂಡ ಗೇಟ್ ಕೂತಾರೋ ಬಿಲ್ ಕೊಡೋರಿಗೆ ಹೋಗಿಲ್ರಿ ಹೋಗುದಿಲ್ಲ ಫೈನಲ್ ಹೋಗಾಣ ತರ್ತುರಿ ಅಣ್ಣ ಸರ್ ಕೆಲಸ ಬಂದಿಟ್ಟವ್ರಿಗೆ ಬಂದರೆ ಎಲ್ಲ ಬಂದ ಬಿಲ್ ಕೊಟ್ಟ ಮೇಲೆ ತಗೋತೀವಿ ಮುಂದಿನ ವರ್ಷ ನಿಮ್ಗೆ ಬೇಕಾದ್ರೆ ಚಾಲು ಮಾಡ್ಕೋರಿ ಬೇಕಾರೆ ಬಿಡ್ರಿ ನಮ್ದು ನಮ್ ದುಡ್ಡು ಹೇಳ್ತೀನಿ ಈಗ ಹೇಳ್ತೀನಿ ಮುಂದಿನ ವರ್ಷ ಹಿಂಗ್ ಮಾಡೋದಾದ್ರೆ ಚಾಲು ಮಾಡಬೇಡ್ರಿ ಚಾಲು ಮಾಡಿ ಕೊಡುದಿಲ್ಲ.